ಶಾಲೆಯಲ್ಲಿ ಪರೀಕ್ಷೆ ಮುಗಿಸಿಕೊಂಡು ಸಮೀಪದ ಜಯಮಂಗಲಿ ನದಿಯಲ್ಲಿ ಈಜಾಡಲು ತೆರಳಿದ್ದ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಕೊಡಗೇನಹಳ್ಳಿಯಲ್ಲಿ ನಡೆದಿದೆ. ಹದಿನಾಲ್ಕು ವರ್ಷದ ಹರ್ಷವರ್ಧನ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಬಾಲಕ. ರಂಗನಹಳ್ಳಿ ಗ್ರಾಮದ ದೇವರಾಜು ಅವರ ಮಗ ಹರ್ಷವರ್ಧನ್ ಕೊಡಗೇನಹಳ್ಳಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದ. ಪಟ್ಟಣದ ಬಿಸಿಎಂ ಹಾಸ್ಟೆಲ್ನಲ್ಲಿದ್ದ. ಮಂಗಳವಾರ ಶಾಲೆಯಲ್ಲಿ ನಡೆದ ಚಿತ್ರಕಲೆ ಪರೀಕ್ಷೆಗೆ ಹಾಜರಾಗಿ ಮಧ್ಯಾಹ್ನ 1:30ಕ್ಕೆ ಶಾಲೆ ಬಿಟ್ಟ ನಂತರ ಸ್ನೇಹಿತರ ಜೊತೆಗೂಡಿ ಜಯಮಂಗಲಿ ನದಿಯಲ್ಲಿ ಈಜಲು ತೆರಳಿದ್ದಾನೆ. ಈ ವೇಳೆ ಸುಮಾರು 15ರಿಂದ 20 ಅಡಿ ಆಳದ ಗುಂಡಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಪುತ್ರನನ್ನು ಕಳೆದುಕೊಂಡ ಹರ್ಷವರ್ಧನ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಪೋಷಕರು ಪೊಲೀಸರನ್ನ ಒತ್ತಾಯಿಸಿದರು. ಹಿಂದೆ ಇಲ್ಲಿ ಕೆಲ ಮರಳು ದಂಧೆಕೋರರು ಮರಳು ತುಂಬಲು ಆಳವಾದ ಗುಂಡಿಗಳನ್ನ ತೆಗೆದ ಪರಿಣಾಮ 15ರಿಂದ 20 ಅಡಿಯಷ್ಟು ಆಳವಾದ ಗುಂಡಿಗಳಾಗಿದ್ದವು. ಅಪರೂಪಕ್ಕೆ ನದಿ ಹರಿದಾಗ ಗುಂಡಿಯಲ್ಲಿ ನೀರು ನಿಲ್ಲುವಂತಾಗಿದೆ. ಈಗ ಬಿಸಿಲಿಗೆ ಕೆಲ ವಿದ್ಯಾರ್ಥಿಗಳು ನೀರು ಹಾಗೂ ಗುಂಡಿಯ ಆಳ ತಿಳಿಯದೆ ನೀರಿನಲ್ಲಿ ಮುಳುಗಿ ಸಾಯುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ಜನ ಹುಡುಗರು ಇದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರು. ಅಲ್ಲಿ ಬಟ್ಟೆ ಇಟ್ಟಿರ್ತಾವೆ, ಬಟ್ಟೆ ಇನ್ನೂ ಬಿಚ್ಚಾಕ್ತಾ ಇದ್ರು. ನಾನು ದನ ಹಿಡ್ಕೊಬಂದು ನೀರು ಕುಡ್ಸ್ಕೊಂಡು ಹೋದೆ ನಾನು. ಅಷ್ಟೊಂದು ಇನ್ನೂ ಏನೂ ಆಗಿರಲಿಲ್ಲ. ಇನ್ನೂ ಬಟ್ಟೆ ಬಿಚ್ಚಾಕ್ತಾ ಇದ್ರು ನಾನು ಬಂದಾಗ ಅಷ್ಟೇ. ಈಗ ನಾವು ಕುರುಬ ನಾಗರಾಜಪ್ಪ ಅವ್ರ ಮಗ ಬಂದಾಗ ಇವರು ಇಲ್ಲಿ ಅಲ್ಲಿಗೆ ಬಂದಿರೋಂಥ ಇಲ್ಲಿ ನಾಗರಾಜಪ್ಪನ ಮಗ ಮೋಹನ ಫೋನ್ ಮಾಡ್ದ, ತಗೊಂಡು ನಂಬರ್ ತಗೊಂಡು ಬ್ಯಾಗಲ್ಲಿ ಇತ್ತು. ಇಬ್ಬರು ಇದ್ವಿ, ಜೊತೆಗೆ ಇದ್ವಿ, ಅವನು ನಾನು ಇಬ್ಬರು. ಅದನ್ನು ತಗೊಂಡ್ವಿ. ಅದು ತೆಗೆದು ನೋಡಿ ಅವರಪ್ಪ ಫೋನ್ ಮಾಡಿದ್ವಿ. ಅಣ್ಣ ಹಿಂಗೆ ನಿಮ್ಮ ಹುಡುಗ ನೋಡ್ರಿ ಹಿಂಗೆ ಬ್ಯಾಗ ಇಲ್ಲೇ ಇದ್ದಾನೆ, ಬರ್ರಿ ನೀವು ಅಂತೇಳಿ ಫೋನ್ ಮಾಡೋದಕ್ಕೆ ಈಗ ಬರ್ತಾ ತಡಿದಪ್ಪ ಅಂದವ್ರಪ್ಪ. ಗೊತ್ತಿಲ್ಲ, ನಾವು ಬೇರೆ ನೀರು ಹಾಕಿದ್ದು ನೋಡಲಿ.